ಅಯ್ಯೋ ಅತ್ತೆ ನೋಡು ಮತ್ತೆ ಬಾ. ಗೋಪಾಲಪ್ಪ, ಯಾರವರು? ಗೊತ್ತಿಲ್ವಲ್ಲಮ್ಮ. ಒಳಗ್ ಬರಕ್ ಹೇಳು. ಸ್ವಾಮಿ, ಅಮ್ಮ ಅವ್ರು ಒಳಗ್ ಕರೀತಾ ಇದಾರೆ, ಬನ್ನಿ. ಬ್ಲಾಕ್ ಮ್ಯಾನ್. ಎಸ್ ಮ್ಯಾಮ್. ಒಂದು ಗ್ಲಾಸ್ ನೀರ್ ತಗೊಂಡ್ ಬಾ. ಯಾರ್ ನೀವು? ಕೃಷ್ಣ. ಯಾವ ಕೃಷ್ಣ? ಬಾಲಕೃಷ್ಣ. ಇಲ್ಲಿಗೆ ಯಾಕೆ ಬಂದ್ರಿ? ಪಾಠ ಹೇಳ್ಕೊಡೋದಿ. ಯಾರಿಗೆ? ಈ ಮಕ್ಕಳಿಗೆ. ನಿಮ್ಮನ್ನ ಯಾರು ಕರ್ಸಿದ್ದು? ಸುಮಿತ್ರಾ ದೇವಿ ಅವರು. ಅವ್ರು ಯಾರು ಗೊತ್ತಾ? ಗೊತ್ತಿಲ್ಲ. ನಾನೇ. ನಮಸ್ಕಾರ ಮೇಡಮ್. ತಗೊಳ್ಳಿ ನನ್ನ ಅಪಾಯಿಂಟ್ಮೆಂಟ್ ಲೆಟರ್. ಇದನ್ನ ಯಾಕೆ ಮೊದಲೇ ತೋರಿಸಲಿಲ್ಲ? ನೀವು ತೋರ್ಸಂದಿದ್ದೆ ಈಗ. ನಮಗೆ ಡಬಲ್ ಮೀನಿಂಗ್ ಎಲ್ಲ ಹಿಡ್ಸಲ್ಲ. ಯಾರು ಡಬಲ್? ನೀವಿರೋದು ಡಬಲ್ ಡಬಲ್. ಏನದು ಡಬಲ್ ಡಬಲ್? ತೋರಿಸ್ತೀನಿ ತಡೀರಿ. ಏನು ಗೊತ್ತಿಲ್ಲದಂಗೆ ಕೂತಿದ್ದಾಳೆ. ಇದೊಂದು ಅದೊಂದು ಡಬಲ್ ಡಬಲ್. ನೀವಿದ್ದಾಗ ಒಂಥರ ಆಡ್ತಾರೆ, ನೀವಿಲ್ದಿದ್ದಾಗ ಇನ್ನೊಂದ್ ತರ ಆಡ್ತಾರೆ. ಅದನ್ನೇ ಡಬಲ್ ಡಬಲ್ ಅನ್ನೋದು. ಅದಕ್ಕೆ ನಿಮ್ಮನ್ನ ಕರೆಸಿದ್ದು. ನನಗೆ ಈ ಡಬಲ್ ಅವತಾರಗಳೆಲ್ಲ ಹಿಡಿಸಲ್ಲ. ನೋಡಿ ಮಿಸ್ಟರ್ ಬಾಲಕೃಷ್ಣ ಅವರೇ. ನೋಡ್ತಾ ಇದ್ದೀನಿ ಮೇಡಮ್. ಇವರೆಲ್ಲ ನನ್ನ ಅಣ್ಣನ ಮಕ್ಕಳು. ಗೀತಾ, ಲಕ್ಷ್ಮಿ, ಸೀತಾ. ಇವರ ಅಪ್ಪ ಅಮ್ಮ ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು. ಆವತ್ತಿಂದ ಇವ್ರಿಗೆಲ್ಲ ನಾನೇ. ನಾನು ತುಂಬಾ ಸ್ಟ್ರಿಕ್ಟ್. ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ನಾಳೆ ಬೆಳಗ್ಗೆ 9 ಗಂಟೆಗೆ ನೀವು ಇವ್ರು ನೋಡಿದ್ರೆ ಮತ್ತೆ ಡಬಲ್ ಡಬಲ್ ಆಗಿ ಕಾಣಿಸ್ತಾ ಇದಾರಲ್ಲ. ಅಂದ್ರೆ ಸೀರೆ ಒಳಗಡೆ ಮತ್ತೆ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರ ಅಂತ ಒಂದು ಡೌಟ್. ಸೀರೆ ಬಿಚ್ಚೋಬಿಡನ್ವಾ? ಇಲ್ಲಿ ನಾನ್ ಹೇಳಿದ್ ನಡಿಬೇಕು, ನೀವ್ ಹೇಳಿದ್ದಲ್ಲ. ಸಾರಿ ಮೇಡಮ್. ಗುಲಾಬಿ ಹೂ ಇಲ್ಲ ಅಂದ್ರೆ ನಿನ್ನ ಕಾಲೇಜ್ ಸೇರ್ಸೋಲ್ವೇನೆ? ಏನೇ ಕುಂಕುಮ ಎಲ್ಲೆ? ಅದು ಅದು ಚಾವ್ ಚಾವ್. ಎಸ್ ಮ್ಯಾಮ್ ಸರ್. ಕುಂಕುಮ ले आओ. ओके मैम साहब. मैम साहब कुमकुम. ಅಲ್ಲ ಮೇಡಮ್, ನಿಮ್ಮ ನೋಡಿದ್ರೆ ಇವ್ರು ತಿಳ್ಕೊಳ್ಳೋದು ಬೇಡವಾ? ನೀವೆಷ್ಟು ಲಕ್ಷಣವಾಗಿ ಒಪ್ಪುವಾಗಿ ಅಪ್ಪಟ ಭಾರತ ನಾರಿ ತರ ಇದ್ದೀರಾ. ಸಾಕು ಸಾಕು ಮೇಡಮ್. ದ ಚೈಲ್ಡ್ ಇಸ್ ರೆಡಿ. ಹಾ, ಮಗುನ ಸ್ಕೂಲ್ ಬಿಟ್ಟು ಇವರಿಬ್ಬರನ್ನ ಕಾಲೇಜ್ ಬಿಟ್ಬಿಟ್ಟು ಬನ್ನಿ. ಸರಿ ಮೇಡಮ್. ಬನ್ನಿ ಬನ್ನಿ. ಏನಿದಿ ಗ್ರಹಚಾರವೋ, ಏನಿದಿ ವನವಾಸವೋ, ಏನ ಮಾಡಿದ ಮನೆಗೆ ಹೇಳ್ಬಿಟ್ಟು ಬಂದಿದ್ದೇನೆ. ಅರೆ ಮ್ಯೂಸಿಕ್ ಡೈರೆಕ್ಟರ್ ಲೆಕ್ಕ ಡಬ್ಬನಾಗ ಬಂದಲ್ಲಪ್ಪ. ಮನೆ ಮಠ ಇದ್ರಲ್ವಾ ಹೇಳಕ್ಕೆ? ಅದೇನ್ ಬೇಕಾಗಿತ್ತು ಹೇಳಯ್ಯ. ನಾನು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಇಸ್ಲ್ಯಾಂಡ್ ಎಸ್ಟೇಟ್ ಎಲ್ಲಿದೆ ಹೇಳ್ತೀರಾ? ಇಸ್ಲ್ಯಾಂಡ್ ಎಸ್ಟೇಟ್ ಅದು ಈ ಊರ್ನಲ್ಲೆಲ್ಲ ಹೋಗಯ್ಯ. ಇವನ್ನೆಲ್ಲೂ ನಾನು ನೋಡಿದ್ದೀನಲ್ಲ. ನಿನ್ ವಾಯ್ಸ್ ನಾನು ಕೇಳ್ದಂಗಿದೆಯಲ್ಲ. ರೇಡಿಯೋನಲ್ಲಿ ಕೇಳಿರ್ಬೇಕು. ಟಿ.ಪಿ. ಶ್ರೀನಿವಾಸ್ ಗೊತ್ತಾ ನಿನಗೆ? ಹುಡುಕ್ತಾ ಇದ್ದೀನಿ. ಅವರೇ ನಾನು. ನಮಸ್ಕಾರ. ಸರ್ ಇದು ಅದೇನದು ಯಾವಾಗ್ಲೂ ಕಚ್ಕಾ ಮುಚ್ಕ ಅಂತ ತಿಂತಾ ಇರ್ತಿಯಲ್ಲ? ಹೌದಯ್ಯ, ನಾನು ಯಾವಾಗ್ಲೂ ಕಚ್ಕಾ ಮುಚ್ಕ ಅಂತಾನೆ ತಿಂತೀನಿ. ನಿಂಗೇನು? ಒಂಚೂರು ಡಿಸಿಪ್ಲಿನ್, ಡಿಗ್ನಿಟಿ, ಡೀಸೆನ್ಸಿ ಏನೂ ಇಲ್ಲ ನಿಮ್ಗೆ.
ನನಗ್ ಗೊತ್ತು ನೀವ್ ಇವತ್ತು ಡಬಲ್ ಡಬಲ್ ಅಂತ. ಒಳಗೆಲ್ಲ ವೆಸ್ಟರ್ನ್, ಆಚೆಲ್ಲ ಇಂಡಿಯನ್. ಏಯ್ ಬುಡ್ಡ ಡ್ರೈವರ್, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂಡ್ ಪಿಕಪ್ at 4:30. ಓಕೆ ಓಕೆ. ಇಂಡಿಯನ್ ಮಾತಾಡ್ದಲ್ಲ ವೆಸ್ಟರ್ನ್. ಅಪ್ಪ ಕೃಷ್ಣ, ನಾನೇ ಡಬಲ್ ಡಬಲ್ 26, 56. ಇದ್ರ ಮಧ್ಯೆ ಈ ಡಬಲ್ಗಳು ಬೇರೆ. ಸರಿಯಾ ಡಬಲ್ ಡಬಲ್ ಜಾಗ ಸಿಕ್ಸಿದ್ಯಪ್ಪ. ಈ ಬುಡ್ಡ ಡ್ರೈವರ್ ಇರೋಷ್ಟು ದಿವಸ ನಮಗ್ ನೆಮ್ಮದಿ ಇಲ್ಲ. ಅವ್ನು ಹೇಗಾದ್ರೂ ಮಾಡಿ ನಮ್ಮನೆಯಿಂದ ಓಡಿಸ್ಬೇಕು. ಆ ಬುಡ್ಡನ ಓಡ್ಸಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀಯಾ? ಇವತ್ತು 6 ಗಂಟೆಗೆ ಅವನಿಗೆ ಸೆಂಡ್ ಆಫ್ ಪಾರ್ಟಿ. ಹಾಯ್ ಸೀತಾ. ಹಾಯ್ ಅವಿನಾಶ್. ಲವ್ವರ್ ಬಂದ ತಕ್ಷಣ ಪ್ರಪಂಚನೇ ಮರ್ತ್ ಬಿಡ್ತಾಳೆ. ಪ್ರಪಂಚ ಮರ್ತರೂ ಪರವಾಗಿಲ್ಲ, ನನ್ನೇ ಮರ್ತ್ ಬಿಟ್ಲಲ್ಲ. ಸರಿ ತಿನ್ನೋಣ. ಸಾರಿ. ಇಲ್ಲಿ ಬೇಡ ಸುಂದರ, ಮತ್ತೆ ಥಿಯೇಟರ್ ಆದಂಗೆ ಆಗ್ಬಿಡುತ್ತೆ. ಸಾರಿ ಒನ್ಸ್ ಅಗೇನ್. ಮೇಡಮ್, ಯಾರೀ ಹುಡುಗಿ? ಸರ್, ಅವತ್ತು ಆ ವಿಡಿಯೋಗ್ರಾಫರ್ ಕ್ಯಾಸೆಟ್ ಇಟ್ಟಿದ್ದು ಈ ಹುಡುಗಿ ಬ್ಯಾಗ್ನಲ್ಲೇ. ಆ ಹುಡುಗಿ ಓದ್ತಾ ಇರೋದು MGM ಕಾಲೇಜ್ನಲ್ಲಿ. ನೀವು ಹೂ ಅಂದ್ರೆ ಆ ಹುಡುಗಿನ ಮುಗಿಸಿ ಬ್ಯಾಗ್ ತರ್ತೀವಿ. ಆ ಹುಡುಗಿ ಆ ಕ್ಯಾಸೆಟ್ನ ನೋಡೇ ಇಲ್ಲ. ನೋಡಿದ್ದಿದ್ರೆ ಅದು ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಇರಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಅದು ಇದ್ದಿದ್ರೆ ಪೊಲೀಸ್ನವರು ಇಷ್ಟೊತ್ತಿಗೆ ನಮ್ಮ ಹತ್ರ ಬರಬೇಕಾಗಿತ್ತು. ಆ ಹುಡುಗಿಗೆ ಅವಳ ಬ್ಯಾಗಲ್ಲಿ ಕ್ಯಾಸೆಟ್ ಇದೆ ಅಂತ ಗೊತ್ತಾಗೋದಕ್ಕೆ ಮುಂಚೆ ಅದು ನನಗೆ ಬೇಕು. ಮೇಷ್ಟ್ರೆ ಬನ್ನಿ ಇಲ್ಲಿ. ಮೇಡಮ್, ನಾನು ಏನಕ್ಕೆ ನಿಮ್ಮನ್ನು ಕರೆಸಿದ್ದು? ಪಾಠ ಹೇಳ್ಕೊಡೋದಿಕ್ಕೆ. ನೀವೇನ್ ಮಾಡ್ತಾ ಇದ್ರಿ? ಅದನ್ನೇ ಹೇಳ್ಕೊಡ್ತಿದ್ದೆ. ಅಷ್ಟರಲ್ಲಿ ಶೋ, ಅಷ್ಟಲ್ಲಿಗಿಷ್ಟಲ್ಲಿ ಬೇಡ. ನಾನ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟರಲ್ಲಿ ನೀವಿಲ್ಲಿರ್ಬಾರ್ದು ಅಷ್ಟೇ. ಮೇಡಮ್, ಗೆಟ್ ಔಟ್. ಅಪ್ಪ ಕೃಷ್ಣ, ನನಗೇ ಮೋಸ ಮಾಡ್ತೀಯ ನೀನು. ನೀನು ನಂಬ್ಕೊಂಡು ಬಂದಿದ್ದಕ್ಕೆ ಆ ಮುದುಕಿ ಕೇಳಿ ಗೆಟ್ ಔಟ್ ಅನ್ನಿಸ್ತೀಯಾ? ಅದೇ ಮುದುಕಿ ನನ್ನ ವಾಪಸ್ ಕರೀಬೇಕು. ಅದು ನಿನ್ನ ಜವಾಬ್ದಾರಿ. ಅದು ಹೆಂಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬರ್ತೀನಿ. ಏನಿದು ಗೆಟಪ್ಪು? ನೀರು ಪಾನಿ ಮೇಡಮ್. ಮಾತ್ರೆ. Tablets, my dear child. ಏನಿದು? ಅದಕ್ಕೆ ಕುಡಿಸ್ ನೋಡಿ, ಏನಾಗತ್ತೆ ಅಂತ ಗೊತ್ತಾಗತ್ತೆ. ಏಯ್ ಅದೇ ಬಂದ್ರೆ ಕೆಳಗೆ ಬಂದ್ರೆ ಬಂದ್ರೆ ಕುಡೀರಿ ಅದನ್ನ. ಬೇಡತ್ತೆ, ಕುಡೀರಿ. ಕುಡೀರಿ ಕುಡೀರಿ. ಏನಿದಲ್ಲ? ಆಲ್ಮೇಸ್ಟ್ರಿ ಅದನ್ನ ಕುಡಿಸಿದಕ್ಕೆ ಅವ್ರಂಗಾಡಿದ್ರು. ಅದಕ್ಕೆ ನಾನು ಅವನ್ನ ಕಳಿಸಿದ್ದು. ಈಗ ತಪ್ಪು ಆರ್ದಲ್ಲ ಅಂತ ಗೊತ್ತಾಯ್ತಲ್ಲ, ಕರ್ಸಿ ವಾಪಸ್ಸು. ನನಗೆಲ್ಲ ವಿಷಯ ಮಗು ತಿಳಿಸಿದ್ರು. ಸಾರಿ, ಇನ್ಮೇಲೆ ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಅವರಿಗೆ ನಿಮ್ ಮೇಲೆ ಎಷ್ಟು ಉರಿಯುತ್ತೋ ಅಷ್ಟು ನಿಮ್ಗೆ ಸಂಬಳ ಜಾಸ್ತಿ.
ಕೃಷ್ಣ, ಈ ಮಗು ರೂಪದಲ್ಲಿ ಬಂದು ನನ್ನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನಗೆ ನೀರ್ ಕುಡಿಸ್ತೀರಾ? ನಿಮ್ ಮತ್ತೆ ಇಷ್ಟು ಸ್ಟ್ರಿಕ್ಟ್ ಆಗಿದ್ದೆ, ನೀವಿಷ್ಟು ಲೂಸ್ ಆಗಿದ್ದೀರಾ. ಇನ್ನು ಅವ್ರೇನಾದ್ರೂ ಲೂಸ್ ಆಗಿದ್ದಿದ್ರೆ ಇನ್ನೆಷ್ಟು ಲೂಸ್ ಆಗಿರ್ತಿದ್ರೆ ಏನೋ. ಅವ್ರು ನಿಮ್ಮನ್ನ ಸೀರೆ ಉಟ್ಕೊಳಕ್ ಹೇಳ್ತಾರೆ, ಅದು ನಿಮ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಅವ್ರ ಮುಂದೆ ನೀವು ಸೀರೆ ಉಟ್ಕೊಂಡ್ರೆ ಕ್ಯಾಬಿನೇ ಈಗ್ಲೇ ಹಿಂಗಿದ್ದೀರಾ. ಇನ್ನು ಅವ್ರ ವಯಸ್ಸಿನಲ್ಲಿ ಕ್ಯಾಬಿನೇ. ಆಮೇಲೆ ನೀನ್ ತಿನ್ನು, ನಾ ಬರ್ತೀನಿ. ಬಾ ಪುಟಿ, ನೀನ್ ತಿನ್ನು. ಹೆಂಗೆ ಪುಟಿ? ತಿಂತೀನಿ. ಆಮೇಲೆ ನಿನಗೂ ತಿನ್ನಿಸ್ತೀನಿ. ಇಲ್ಲೊಬ್ಬ ಕಳ್ಳ ಓಡಿ ಹೋದ, ನೋಡಿದಿರಾ ಸರ್? ಯಾವ ಕಡೆ ಹೋದ ಸರ್? ಆ ಕಡೆ ನಡಿಯೋ. ಇವನೇ ಅವನೇ ಇವನು. ಗುಡ್ ಮಾರ್ನಿಂಗ್ ಸರ್. ಏಯ್ ಬಂದ್ರ? ಹೌದು, ಯಾರನ್ನ ಹುಡುಕ್ತಿದ್ದೀರೋ? ಆ ಕೋತಿ ಕೋದಣ್ಣ ಸರ್. ಹೇಗಿದ್ದಾನೆ ಅವ್ನು ನೋಡೋದಕ್ಕೆ? ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ ಸರ್. ಕಪ್ಪಗಿದ್ದಾನೆ, ಕೊಳ್ಳಿಗಿದ್ದಾನೆ, ದಪ್ಪ ಹೊಟ್ಟೆ, ಸೀದ್ ಹೋದ ಬೊಂಡ ತರ 2 ಕೆನ್ನೆ, ದಪ್ಪ ಮೀಸೆ, ಪೊದೆ ತರ ಕೂದಲು, ಗೂಬೆ ಕಣ್ಗಳು, ಒಟ್ಟಿನಲ್ಲಿ ಅಮಾವಾಸ್ಯೆ ಹುಟ್ಟದವನ್ ತರ ಇದ್ದಾನೆ ಸರ್. ನೀನೇನು ಪೂರ್ಣಿಮೆಗೆ ಹುಡ್ದವನ? ನೀನ್ ಮುಖ ನೋಡು, ಕಿತ್ತೋಗಿರೋ ತಗಡ್ ಡಬ್ಬು ತರ ಇದೆ. ಅವನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ಅವನ ಮೂತಿ ಬಗ್ಗೆ ಮಾತ್ರ ಮಾತಾಡಬೇಡಿ. ಸ್ಟಾಪ್. ಈಗ 3 ಒಟ್ಟಿಗೆ ಅವನು ಹುಡುಕಿ ಟೈಮ್ ವೇಸ್ಟ್ ಮಾಡಕ್ಕಿಂತ ಒಂದು ಐಡಿಯಾ ಮಾಡಿದ್ರೆ ಹೆಂಗೆ ಸರ್? ಹಾಗೆ ಅಂದ್ರೆ ನಾವು 3 ದಿಕ್ಕಲ್ಲಿ ಹುಡ್ಕೋಣ. ನೀ ಹೀಗೋಗು, ನೀ ಹೀಗೋಗು, ನಾ ಹೀಗ್ ಹೋಗ್ತೀನಿ. ಹೊರಡಿ. ಹೇಗಿದೆ ಐಡಿಯಾ? ಬೆಸ್ಟ್ ಐಡಿಯಾ. ತೊಲಗೆ. ಎಸ್ ಸರ್. ಗೂಬೆ ನನ್ನ ಮಕ್ಕಳ, ಈ ಕೋತಿ ಕೋದಂಡನ್ನು ಹಿಡಿತೀರಾ ನೀವು? ಹುಡುಕಿ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ನಿಮಗೆ. ಬಪ್ಪರೆ ಮಗನೇ. ಏನ್ರಿ ಅದು? ಹೇಳೋಕೆ ಒಂಥರ ಚೀಚಿ. ಏನೇ ಅದು? ಚೀಚಿ ತುಂಬಾ ಅಸಹ್ಯ ಅಲ್ವಾ? ಏನದು? ಬುಡ್ಡ. ಯಾರದು ಬುಡ್ಡ? ಅಲ್ಲಲ್ಲ, ಆ ಮೇಷ್ಟ್ರು ಈ ಬಗ್ಗೆ ಏನೇನಂದ್ರು ಗೊತ್ತಾತೆ? ಏನಂದ್ರು? ಛೇ ಅವ್ರು ನಿಮ್ಮನ್ನ ಲೂಸ್ ಅಂದ್ರು ಅತ್ತೆ. ಹೌದಾ? ಹಾ, ಲೂಸ್ ಆಗಿದ್ರು ಸೆಕ್ಸಿ ಆಗಿದ್ದೀರಾ ಅಂದ್ರು ಅತ್ತೆ. ಹಂಗಂದ್ರ? ಈ ವಯಸ್ಸಿನಲ್ಲೂ ನಿಮ್ಮನ್ನ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಅಂದ್ರು ಅತ್ತೆ. ಆಹಾ, ಈ ವಯಸ್ಗಾದ್ರೂ ಅವ್ರ ಮರ್ಯಾದೆ ಕೊಡೋದ್ ಬೇಡ್ವಾ? ನಿಜವಾಗ್ಲೂ ಮೇಷ್ಟ್ ಹಂಗಂದ್ರ? ಏನತ್ತೆ ನೀವು? ನಾವು ಸುಳ್ಳು ಹೇಳ್ತೀವಾ? ಗಾಡ್ ಪ್ರಾಮಿಸ್, ಸತ್ಯವಾಗ್ಲೂ ಇಲ್ಲ. ಕರೀರಿ ಮೇಷ್ಟ್ರನ್ನ. ಅಪ್ಪರೆ ಮಗನೇ, ತಲೆ ಕೂದಲು ಬೆಳ್ಳಗಿದೆ, ಎದೆ ಕೂದಲು ಕರ್ರಗಿದೆ. ಯಾರೋ ವಿಚಿತ್ರ ನನ್ನ ಮಗ ಇವನು. ಬಾಡಿ ಹಿಂಗು, ತಲೆ ಓಲ್ಡು. ಅಯ್ಯಪ್ಪ, ಅಪ್ಪರೆ ಮಗನೇ, ಇದು ವೇಷನಾ? ಡಬಲ್ ಗೆಟಪ್, ಯಂಗ್ ಅಂಡ್ ಓಲ್ಡ್. ಇವನು ನಮ್ಮ ಜಾತಿಗೆ ಸೇರಿದವನೇ. ನಾನೇನಾರ ಸಿಕ್ಕಾಕೊಂಡ್ರೆ ಬರೀ 1 ವರ್ಷ, ಇವನ್ ಸಿಕ್ಕಾಕೊಂಡ್ರೆ ಅಷ್ಟೇ ಪರ್ಮನೆಂಟ್ ಅಲ್ಲೇ. ಅಯ್ಯೋ ಬಂದ್ಬಿಡಲ್ಲಪ್ಪ. ಬಂದೆ. ಕಾಲು ಎಳಿಬೇಡ್ರಮ್ಮ. ಅರೆ ಅಳಬೇಡಿ ನೀವಿಬ್ರು
ನಾನು ಮಕ್ಳಿದ್ದಂಗೆ. ಬಬ್ಬರೆ ಮಗನೇ, ಇಲ್ಲೂ ಡಬಲ್ಲ? ಮೇಷ್ಟ್ರೆ, ನಮ್ಮನ್ ಕ್ಷಮಿಸ್ತೀರಾ? ಕ್ಷಮಿಸೋದಕ್ ನಾನು ಯಾರಮ್ಮ? ನೀವು ನಮ್ ತಾತ ಅಲ್ವಾ? ಓ ತಾತ. ತಾತ, ಅತ್ತೆ ನಿಮ್ಮನ್ ಕರ್ಕೊಂಡ್ ಬಾ ಅಂದ್ರು. ಹೌದಾ? ಸರಿ 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 ಸರಿ, ಈಗ್ಲೇ ಬರ್ಬೇಕಂತೆ. ಬರ್ತೀನಿ, ನೀವು ನಡೀರಿ. ನೀವು ಬಿಟ್ರೆ ತಾನೇ ಹೋಗೋಕೆ. ನಿಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ನಲ್ಲ, ಗೊತ್ತೇ ಆಗ್ಲಿಲ್ಲ. ನೀವು ಹೋಗಿ, ನಿಮ್ ಹಿಂದೆನೆ ಬರ್ತೀನಿ. ಖಂಡಿತ ಬರ್ತೀರಾ? ಹಾ ಬರ್ತೀನಿ. ನಮ್ ತಾತ. ಬಾಯ್ ಬಾಯ್. ಬಾಯ್ ಬಾಯ್. ಅಯ್ಯೋ, ನನ್ ಮಗನೇ, ತಾತ ಅಂತೆ ತಾತ, ನಂಬುದ್ರ ಗೋತ. ಕರೆದ್ರ ಮೇಡಮ್? ಯಾರ ಮೇಲೆ ಕೋಪ ಇದ್ದಂಗಿದೆ? ನಿಮ್ ಜೊತೆ ಮಾತಾಡಕ್ಕೆ ನನ್ಗೆ ಇಷ್ಟ ಅಲ್ಲ. ಅಂತದ್ ನಾನೇನ್ ಮಾಡ್ದೆ ಮೇಡಮ್? ಮಾತಾಡಬಾರ್ದನ್ನೆಲ್ಲ ಮಕ್ಕಳ ಮುಂದೆ ಮಾತಾಡಿದ್ದೀರಲ್ಲ. ಈ ಬಾಕ್ಸರ್ಗಳು ಮಾಡಿರೋ ಕೆಲ್ಸನ ಇದು? ಸರಿಯಾಗಿ ಪಂಚ್ ಮಾಡ್ತೀನಿ ತಡೀರಿ ನಿಮ್ಗೆ. ಮೇಡಮ್, ನೀವೆಷ್ಟು ಒಳ್ಳೆಯವರು, ಎಷ್ಟು ನಿರಾಡಂಬರ ಜೀವಿಗಳು ಅಂತ ನಿಮ್ ಮಕ್ಳ ಹತ್ರ ಹೇಳ್ತಿದ್ದೆ. ಅದು ತೂತು ತೂನಾ? ಅವ್ರ ಅಪ್ಪ ಅಮ್ಮ ಸತ್ತ ಮೇಲೆ ನೀವು ಅವ್ರನ್ನ ಬಿಟ್ಟು ಹೋಗಿದ್ದಿದ್ರೆ ಅವ್ರೇನಾಗಿರೋರು? ಅನಾಥರಾಗಿರೋರು, ಬೀದಿ ಪಾಲಾಗಿರೋರು, ಭಿಕಾರಿಗಳಾಗಿರೋರು, ರಸ್ತೆಯಲ್ಲಿ ಅಮ್ಯಾ ಅಮ್ಯಾ ಅಂತ ಓಡಾಡಿರೋರು ಅಂತವ್ರಿಗೆ ನೀವು ಅತ್ಯಾಗಿ ಪ್ರೀತಿ ತೋರಿಸಿದ್ರಿ. ಇದನ್ನ ನಾನು ಅವ್ರಿಗೆ ಹೇಳ್ದೆ. ಇದು ಚೇನಾ? ಹಂಗ? ಅಯ್ಯೋ, ಅತ್ತೆ ತಲೆ ಮೇಲೆ ಐಸ್ ಇಟ್ಬಿಟ್ಟ ಕಣೆ. ಬಹುಶಃ ನಿಮ್ ಯೌವನದಲ್ಲೂ ನಿಮ್ಗೆ ಎಂತೆಂತ ಗಂಡುಗಳು ಸಂಬಂಧಕ್ಕೆ ಅಂತ ಬಂದಿರ್ಬೋದು. ಆದ್ರೂ ನಿಮ್ ಮದುವೆನೇ ಆಗದೆ ಈ ಮಕ್ಳ ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದನ್ನ ಅವ್ರ್ಯಾರು ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ದೆ. ಇದು ಚೀನಾ? ಅತ್ತೆ ಕರಗೋದ್ಲು ಕಣೆ. ಚಿಕ್ಕ ವಯಸ್ಸಲ್ಲಿ ನೀವ್ ಹೇಗಿದ್ರೋ ನನಗಂತೂ ಗೊತ್ತಿಲ್ಲ, ಆದ್ರೆ ಈಗ ಮಾತ್ರ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಅಯ್ಯೋ, ತಪ್ಪಾಯ್ತಾ? ತಪ್ಪಿಲ್ಲ ಹೇಳಿ. ನಿಮ್ಮಲ್ಲಿ ವಯಸ್ಸೇ ಗೊತ್ತಾಗ್ತಿಲ್ಲ, ಇನ್ನೂ ಹೆಂಗಾಗೇ ಕಾಣ್ತಿದ್ದೀರ. ನಿಮ್ ಕಣ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ನೀವು ಮಾತಾಡ್ತಿದ್ರೆ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ವಾಟ್ ಎ ಸ್ವೀಟ್ ವಾಯ್ಸು, ಬ್ಯೂಟಿಫುಲ್ ಐಸು. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಈಗ್ಲೇ ಗೆಟ್ ಔಟ್ ಅಂದ್ಬಿಡಿ, ಹೊರಟೋಗ್ತೀನಿ. ಅತ್ತೆ ಬಿದ್ದೋದ್ಲು ಕಣೆ, ಬಿದ್ದೋದ್ಲು. ಸ್ಟಾಪ್ ಬಿಡಿ ಮೇಡಮ್. ನನಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ನನ್ನ ಮೈನ ಮರ್ಸ್ಬಿಟ್ರಿ. ಮೇಷ್ಟ್ರೆ, ಒಂದು ಸಾರಿ ನಿಮ್ ಹೆಂಡತಿ ಮಕ್ಕಳ ಮನೆಗ್ ಕರ್ಕೊಂಡ್ ಬನ್ನಿ. ಅಯ್ಯಯ್ಯೋ, ನನಗಿನ್ನೂ ಮದುವೆನೇ ಆಗಿಲ್ಲ ಮೇಡಮ್. ನಿಮಗಿನ್ನೂ ಮದುವೆನೇ ಆಗಿಲ್ವಾ? ನಿಮಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನೀವಿನ್ಮೇಲೆ ನನ್ನನ್ನು ಹೊಗಳಬೇಕು ಅನ್ಕೊಂಡ್ರೆ ಸ್ಟ್ರೇಟ್ ಆಗಿ ನನ್ ಮುಂದೆನೇ ಹೊಗಳಿ, ಅಲ್ಲಿ ಇಲ್ಲಿ ಹೇಳ್ಬೇಡಿ. ಸರಿ ಮೇಡಮ್, ನಾ ಬರ್ಲಾ? ಹಾ, ಅಲ್ಲಿಂದನೇ ಹೇಳಿ. ಬನ್ನಿ, ಆಗಾಗ ಬನ್ನಿ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಹೇಳಿ ಮೇಡಮ್. ಈ ವಯಸ್ಸಿನಲ್ಲೂ ಕೂಡ ನೀವು ತುಂಬಾ ಯಂಗ ಕಾಣಿಸ್ತೀರಾ. ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್, ಹ್ಯಾಂಡ್ಸಮ್. ಈ ಗಡ್ಡ ಮೀಸೆ ತೆಗೆದ್ಬಿಟ್ರಂತೂ 26 ವರ್ಷದ ಹುಡುಗನ್ ತರಾನೇ ಇರ್ತೀರಾ. ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್. ವೆಲ್ಕಮ್. ಕಮ್ರಿ ಎಲ್ಲ ತಲೆ ಕೆಳಗಾಗೋಯ್ತಲ್ಲೇ.